ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಕೋರಮಂಗಲದಲ್ಲಿ ಹಾಟ್ ಕೇಕ್ ಅಂದ ತಕ್ಷಣ ಏನು ಕೇಕ್ ತೋರ್ಸಕ್ ಬಂದಿದ್ಯಾ? ಇಲ್ಲ. ಕೋರಮಂಗಲದ NGV ಅಂದ್ರೆ ನ್ಯಾಷನಲ್ ಗೇಮ್ಸ್ ವಿಲೇಜ್, ಅದರ ಅಡ್ಜಸ್ಟ್ಮೆಂಟ್ ಅಲ್ಲೇ ಕೋರಮಂಗಲ ಪೊಲೀಸ್ ಸ್ಟೇಷನ್ ಇವಾಗ ಏನ್ ನೆಕ್ಸಸ್ ಮಾಲ್ ಆಗಿದೆ, ಆವಾಗ ಫೋರಂ ಮಾಲ್ ಅಂತ ಕರೆಸ್ಕೊಡ್ತಾ ಇತ್ತು. ಹಾಗೆ ಪಾಸ್ಪೋರ್ಟ್ ಆಫೀಸ್ಗೆ ಒಂದು 100 ಮೀಟರ್ ಇಂದ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ಮೇನ್ ರೋಡ್ಗೆ ಅಲೈನ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ಕಾರ್ಸ್ಗಳ ಬಗ್ಗೆ ತೋರಿಸಿ ಬೇಜಾರಾಗ್ಬಿಟ್ಟು ಇವತ್ತು ನಾನು ಒಂದು ಪ್ರಾಪರ್ಟಿಗೆ ವಿಸಿಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅದು ಫಸ್ಟ್ ಟೈಮ್ ನಾನು ಅಂಥ ಒಂದು ಪ್ರಾಪರ್ಟಿನ ನಿಮಗೆ ತೋರಿಸ್ತೀನಿ ಅಂತ ಹೇಳಿದರೆ, ಕೋರಮಂಗಲದಲ್ಲಿ ಹಾಟ್ ಕೇಕ್ ಅಂದ ತಕ್ಷಣ ಏನು ಕೇಕ್ ತೋರ್ಸಕ್ಕೆ ಬಂದಿದ್ಯಾ? ಇಲ್ಲ. ಹಾಟ್ ಕೇಕ್ ಪ್ಲೇಸಲ್ಲಿ ನಿಮಗೆ ಆ ಒಂದು ಪ್ರಾಪರ್ಟಿ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು. ಕೋರಮಂಗಲದ NGV ಅಂದರೆ ನ್ಯಾಷನಲ್ ಗೇಮ್ಸ್ ವಿಲೇಜ್, ಅದರ ಅಡ್ಜಸ್ಟ್ಮೆಂಟಲ್ಲೇ ಈ ಒಂದು ಪ್ರಾಪರ್ಟಿ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಒಂದು ಸ್ಕ್ವೇರ್ ಫೀಟಲ್ಲಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಹತ್ತತ್ರ ಒಂದು 13,000 ಸ್ಕ್ವೇರ್ ಫೀಟ್ನ ಒಂದು ಸುತ್ತಳತೆಯನ್ನು ಇದು ಹೊಂದಿದೆ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಓಕೆ, ಆವಾಗಲೇ ಹೇಳಿದಲ್ಲ ಪ್ರಾಪರ್ಟಿ ಯಾವುದು ಅಂತ ಹೇಳ್ಬಿಟ್ಟು. ಆವಾಗ ಜಸ್ಟ್ ಆ ಕಡೆ ಇದ್ದೆ, ಇವಾಗ ಈ ಕಡೆ ಬಂದಿದ್ದೀನಿ. ಸೊ ನೋಡ್ಬೋದು, ಇದೇ ಒಂದು 13,000 ಸುತ್ತಳತೆಯ ಸ್ಕ್ವೇರ್ ಫೀಟ್ ಸುತ್ತಳತೆಯ ಒಂದು ಜಾಗ ಸೇಲ್ಗೆ ಇದೆ. ಸೊ ಇದರಲ್ಲಿ ಒಂದು ನಿಮಗೆ ಮನೆ ಕೂಡ ಕಾಣಿಸ್ತಾ ಇದೆ. ಹಾಗೆ ಒಂದು ಬಾಡಿಗೆಗೆ ಕೂಡ ಒಂದು ಸ್ವಲ್ಪ ಸ್ಪೇಸ್ನ ಬಾಡಿಗೆಗೆ ಕೂಡ ಕೊಟ್ಟಿದ್ದಾರೆ. ಒಂದು 30,000-40,000 ಬಾಡಿಗೆ ಬರ್ಬೋದು, ಐ ಗೆಸ್, ನನಗೆ ಗೊತ್ತಿಲ್ಲ. ಸೊ ಇದು ಒಂದು 13,000 ಸುತ್ತಳತೆ ಇದೆ. ಹಾಗೆ ಇದರಲ್ಲಿ ಒಂದು ಮನೆ ನೋಡ್ತಾ ಇರುವಂಥದ್ದು, ನಿಮಗೆ ದೊಡ್ಡದಾದ ಒಂದು ಮನೆ ಕೂಡ ಇರುವಂಥದ್ದು. ಇದರ ಸಮೇತ ಈ ಒಂದು ಲ್ಯಾಂಡ್ ಬರ್ತಾ ಇರುವಂಥದ್ದು ನೋಡ್ಬೋದು. ಆ ಕಡೆ ಸ್ವಲ್ಪ ತೋರಿಸ್ತೀರಾ? ಆ ಕಡೆ ಈ ಕಡೆ ಹೇಗೆ ನಿಮಗೆ ಇದು ಹೋಗಿದೆ, ಕಾಂಪೌಂಡ್ ಹೋಗಿದೆ. ಆ ಕಾಂಪೌಂಡ್ ಸುತ್ತಳತೆಯಲ್ಲಿ ಎಷ್ಟು ಜಾಗ ಬರುತ್ತೋ ಅಷ್ಟು ಜಾಗ ಕೂಡ ಸೆಲ್ಗಿರುವಂಥದ್ದು. ಸೊ ಹಾಗೆ ಇದರ ಪಕ್ಕದಲ್ಲಿ ಒಂದು ಚಿಕ್ಕ ಸೈಟ್ ಇದೆ. ಸೊ ಇದು ಆಪ್ಷನಲ್ಲು 2,400 ಸ್ಕ್ವೇರ್ ಫೀಟ್ ಇದೆ. ಆ್ಯಕ್ಚುಲಿ ಅದು ಬೇಕು ಅಂತ ಹೇಳಿದರೆ ಲ್ಯಾಂಡ್ ಓನರ್ಗೆ ಅಂದರೆ ತಗೊಳ್ಳೋರಿಗೆ ಅಷ್ಟು ಕೆಪಾಸಿಟಿ ಇದೆ, ಅದು ಬೇಕು ಅಂತ ಹೇಳಿದರೆ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ನೋಡ್ಬೋದು, ಇಷ್ಟು ಒಂದು ದೊಡ್ಡ ಪ್ರಾಪರ್ಟಿ. ನೋಡು, ಒಳಗಡೆ ಬಂದರೆ ಅದಕ್ಕಿಂತ ದೊಡ್ಡದಾಗಿದೆ. ನಿಮ್ಗೆ ಇಲ್ಲಿನೇ ಆಲ್ಮೋಸ್ಟ್ ದೊಡ್ಡದಾಗಿದೆ, ಅದಕ್ಕಿಂತ ಒಳಗಡೆ ಇನ್ನೂ ದೊಡ್ಡದಿದೆ ಅಂತಲೇ ಹೇಳ್ಬೋದು. ಸೊ ಈ ಪಕ್ಕದಲ್ಲಿರೋ ಪ್ರಾಪರ್ಟಿ ಕೂಡ ನೀವು ತೊಗೊಂಡ್ರೆ, ಇನ್ ಕೇಸ್ ತೊಗೊಂಡ್ರೆ ಇದರ ಸುತ್ತಳತೆ ಇನ್ನೂ ಜಾಸ್ತಿ ಆಗುತ್ತೆ. 15,000 ಟೋಟಲ್ ಇದು ಸೇರಿದ್ರೆ. ಓಕೆ, ಇದು ಸೇರಿದ್ರೆ 15,000 ಸ್ಕ್ವೇರ್ ಫೀಟ್ನ ಸುತ್ತಳತೆ ಇದೊಂದು ಹೊಂದುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ನೋಡ್ಬೋದು, ಇಲ್ಲಿ ಏನು ವಾಟರ್ದು ಏನೋ ಟ್ಯಾಂಕ್ ಮಾಡಿದ್ದಾರೆ. ಹಾಗೆ ಪಾರ್ಕಿಂಗ್ ಪ್ಲೇಸ್ ಥರ ಇದೆ. ಇಷ್ಟು ಜಾಗ ಕೂಡ ಸೆಲ್ಗಿದೆ. ಸೊ ತುಂಬ ಒಂದು ದೊಡ್ಡದಾದ ಜಾಗ ಅಂತಲೇ ಹೇಳ್ಬೋದು. 13,000 ಸ್ಕ್ವೇರ್ ಫೀಟ್, ಅದನ್ನು ಸೇರಿಸ್ಕೊಂಡ್ರೆ 15,000 ಆಗುತ್ತೆ. ಹಾಗೆ ಅಲ್ಲಿ ಒಂದು ಚಿಕ್ಕದಾಗಿ ಶೆಡ್ ಹಾಕ್ಕೊಂಡಿದ್ದಾರೆ, ಆ ಶೆಡ್ಡು ಕೂಡ ಬರುತ್ತೆ ಇನ್ಕ್ಲೂಡೆಡು. ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಅಂತಲೇ ಒಂದು ಲಾಟ್ ಮಾಡ್ಕೊಂಡಿದ್ದಾರೆ, ಪಕ್ಕದ ಮನೆ. ಸೊ ಇದು ಒಂದು ಪ್ರಾಪರ್ಟಿ, ಹಾಟ್ ಕೇಕ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಕೋರಮಂಗಲ ನಿಯರ್ ಬೈ ನಿಮಗೆ ಪಾಸ್ಪೋರ್ಟ್ ಆಫೀಸ್ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ನಿಮಗೆ ಕೋರಮಂಗಲ ಪೊಲೀಸ್ ಸ್ಟೇಷನ್ನು ಹತ್ತಿರ ಈ ಒಂದು ಪ್ರಾಪರ್ಟಿ ಲೊಕೇಟ್ ಆಗಿದೆ. ಹಾಗೆ ನಿಮಗೆ ನೆಕ್ಸಸ್ ಮಾಲ್, ಇವಾಗ ಏನು ನೆಕ್ಸಸ್ ಮಾಲ್ ಆಗಿದೆ, ಆವಾಗ ಫೋರಂ ಮಾಲ್ ಅಂತಲೇ ಕರೆಸ್ಕೊಡ್ತಾ ಇತ್ತು. ಸೊ ಅದು ಕೂಡ ನಿಯರ್ ಬೈ ಇದೆ ಅಂತಲೇ ಹೇಳ್ಬೋದು. ಅದೊಂದು ಇದೆ, ನಿಮಗೆ 1-1.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ನೆಕ್ಸಸ್ ಫೋರಂ ಮಾಲು. ಹಾಗೆ ಪಾಸ್ಪೋರ್ಟ್ ಆಫೀಸ್ಗೆ ಒಂದು 100 ಮೀಟರಿಂದ 200 ಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಮೇನ್ ರೋಡ್ಗೆ ಅಲೈನ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಆವಾಗಲೇ ಹೇಳಿದೆ, ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಈ ಒಂದು ಪ್ರಾಪರ್ಟಿ. ಈ ಶೆಡ್ಗೆ ಬಂದುಬಿಟ್ಟು ನಿಮಗೆ ಸಾಕಷ್ಟು CCTV ಕ್ಯಾಮ್ರಾಗಳು ಕೂಡ ಅಳವಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ಮನೆ ಅಷ್ಟೇ ಸ್ಪೇಸ್ ಅಲ್ಲದೆ, ಇಲ್ಲಿ ನಿಮಗೆ ಒಂದು ಒಂದು 40-20 ಅಷ್ಟು ಜಾಗ ಇದೆ. 60 ಮೇಲಿದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಜಾಗನ ಹಿಂದ್ಗಡೆ ಬಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆಫ್ಸೆಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಷ್ಟೊಂದು ಜಾಗನ ಬಿಟ್ಟಿದ್ದಾರೆ. ಸೊ ಮುಂದೆಯಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಮನೆಯೇ ತುಂಬ ದೊಡ್ಡದಾಗಿದೆ, ಅದ್ರ ಹಿಂದ್ಗಡೆನೇ ಇಷ್ಟೊಂದು ಜಾಗ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ದೊಡ್ಡ ಪ್ರಾಪರ್ಟಿ ಇದೊಂದು ಅಂತ ಹೇಳ್ಬಿಟ್ಟು. ಹಾಗೆ ಬೆಂಗಳೂರಲ್ಲಿ ಅದು ಕೋರಮಂಗಲದಲ್ಲಿ ಈ ಥರ ಒಂದು ಪ್ರಾಪರ್ಟಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಯಾರೂ ಪ್ರಾಪರ್ಟಿ ಸೆಲ್ ಮಾಡಲ್ಲ. ಅದರಲ್ಲೂ ನಿಮ್ಗೆ ಇಷ್ಟು ದೊಡ್ಡ ಪ್ರಾಪರ್ಟಿ, ಅದು ಸೆಮಿ ಕಮರ್ಷಿಯಲ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಮೋರ್ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. 1 ಸ್ಕ್ವೇರ್ ಫೀಟ್ ಅಳತೆಗೆ ಬಂದುಬಿಟ್ಟು ನಿಮಗೆ 25,000, 1 ಸ್ಕ್ವೇರ್ ಫೀಟ್ಗೆ 25,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಗೊತ್ತು, 13,000 ಸ್ಕ್ವೇರ್ ಫೀಟ್ ಅಂತ ಹೇಳಿದರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಎಷ್ಟಾಗುತ್ತೆ ಅಂತ.
ಇದು ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ ಆಗಿರೋದ್ರಿಂದ ಇನ್ ಕೇಸ್ ಬಿಲ್ಡರ್ಸ್ ಅಥವಾ ಕಮರ್ಷಿಯಲ್ಗೆ ಏನಾದರೂ ಕೊಡೋರು ತೊಗೋಬೇಕು ಅಂತಿದ್ರೆ ಸೊ ಇದನ್ನು ಪ್ರಿಫರ್ ಮಾಡ್ಬೋದು. ಹಾಗೆ ಮನೆ ಕೂಡ ಇದೆ ಒಳಗಡೆ, ಮನೆ ತೋರಿಸೋದು ಅವಶ್ಯಕತೆ ಇಲ್ಲ, ಆದ್ರೂ ಡೆಮಾಲಿಷಿಂಗ್ ಸೈಟ್, ಡೆಮಾಲಿಷಿಂಗ್ ಮನೆ ಅಂತಲೇ ಹೇಳ್ಬೋದು. ಇದನ್ನು ಡೆಮಾಲಿಷನ್ ಮಾಡಿ ಬೇಕಾದರೆ ನೀವು ಮನೆಗಳನ್ನ ಕಟ್ಕೋಬೋದು. ಹಾಗೆ ಇದು ಕ್ಲಿಯರ್ ಪ್ರಾಪರ್ಟಿ ಆಗಿರೋದ್ರಿಂದ ಏನೂ ಇಲ್ಲ, ಮರ ಇಲ್ಲ, ಏನಿಲ್ಲ. ಆ್ಯಂಡ್ ಟೈಟಲ್ ಕೂಡ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಎಕ್ಸ್ಟ್ರಾ ಕೆಲಸ ಏನು ಬೀಳಲ್ಲ. ಫ್ಲ್ಯಾಟ್ ಸರ್ಫೇಸಲ್ಲಿ ಈ ಒಂದು ಲ್ಯಾಂಡ್ ಇರುವಂಥದ್ದು. ಸೊ ಒಳ್ಳೆ ಹಾಟ್ ಲೊಕೇಶನಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ಮತ್ತೆ ಡೀಟೇಲ್ಸ್ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರು ಎಲ್ಲ ಡೀಟೇಲ್ಸ್ ಇರುತ್ತೆ. ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲಿ ಬಂದು ವಿಸಿಟ್ ಮಾಡೋಕ್ಕಿಂತ ಮುಂಚೆ ನನಗೊಂದ್ಸಲಿ ಕಾಲ್ ಮಾಡಿ ಬನ್ನಿ. ಥ್ಯಾಂಕ್ ಯು ಸೊ ಮಚ್.